ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ವಿಡಿಯೋದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣ ಮತ್ತು ನೀರನ್ನು ಕೊಡುತ್ತವೆ ಅಂಥೇಳಿ ನಾವು ಹೇಳಿದ್ದೀವಿ. ಇದೇ ಪಾಠದ ಮುಂದುವರಿದ ನನ್ನ ವಿಡಿಯೋವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಇಲ್ಲಿ ಏನು ನೋಡೋಣಪ್ಪ ಅಂತಂದ್ರೆ, ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ ಅಂತ ಅನ್ನೋದನ್ನು ನಾವೇ ಮಾಡೋಣ, ಇಲ್ಲೇ ಡಿಸ್ಕಸ್ ಮಾಡೋಣ ಅಂಥೇಳಿ ಹೇಳ್ತೀನಿ. ಈ ಅನೇಕ ಸೂಚಕಗಳು ಮಿಶ್ರಣವಾದ ಒಂದು ಸಾರ್ವತ್ರಿಕ ಸೂಚ್ಯವನ್ನು ಬಳಸಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ, ಈ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ ಅಂತ ಹೇಳ್ತಾರೆ. ನಾ ಇಲ್ಲಿ ತೋರಿಸಿದ ಒಂದು ಯೂನಿವರ್ಸಲ್ ಇಂಡಿಕೇಟರ್ ಏನು ಬಾಟಲ್ ತೋರಿಸಿಲ್ಲ, ಈ ಯೂನಿವರ್ಸಲ್ ಇಂಡಿಕೇಟರನ್ನು ನೀವು ಬಾಟಲ್ ನೋಡಿದಿರಪ್ಪ ಅಂತಂದ್ರೆ ಇದೊಂದು ನಮಗೆ ಅನೇಕ ಸೂಚಕಗಳ ಮಿಶ್ರಣವಾದ ಒಂದು ಸಾರ್ವತ್ರಿಕ ಸೂಚಕ ಆಗಿರ್ತೈತಿ. ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದ್ರೆ, ಯಾವ ವಸ್ತುವಿನ ನೀವು pH ಅನ್ನು ಅಥವಾ ಅದು ಆಮ್ಲ ಐತೋ ಏನು ಪ್ರತ್ಯಾಮ್ಲ ಐತೋ ಅಥವಾ ಅದು ಎಸಿಡಿಕ್ ಐತೋ ಏನು ಬೇಸಿಕ್ ಐತೋ ಅಥವಾ ನ್ಯೂಟ್ರಲ್ ಐತೋ, ಆಮ್ಲೀಯ ಗುಣವನ್ನು ಹೊಂದಿತ್ತು ಏನು ಪ್ರತ್ಯಾಮ್ಲ ಗುಣವನ್ನು ಹೊಂದಿತ್ತು ಅಥವಾ ನ್ಯೂಟ್ರಲ್ ಐತೋ ಚೆಕ್ ಮಾಡಬೇಕಪ್ಪ ಅಂತಂದ್ರೆ, ಆ ದ್ರಾವಣದೊಳಗೆ ಈ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಸೊಲ್ಯೂಷನ್ ನೀವು ಅದ್ರೊಳಗೆ ಹಾಕಿರಪ್ಪ ಅಂತಂದ್ರೆ ಅದು pH ಇರುವಂಗೆ ಏನಕ್ಕಪ್ಪ ಅಂದ್ರೆ ಕಲರ್ ಚೇಂಜಸ್ ಆಕತಿ. ಆ ಕಲರನ್ನು ನೀವು ಇಲ್ಲಿ ಈ ಪಟ್ಟಿಗೆ ನೀವು ಮ್ಯಾಚ್ ಮಾಡಿ ನೋಡೋದ್ರಿಂದ ಏನು ಮಾಡ್ಬೋದಪ್ಪ ಅಂತಂದ್ರೆ, ಇಷ್ಟ pH ಐಚಿ ಅಂತ ನೀವೇನು ಮಾಡ್ಕೋಬೋದು, ಗೊತ್ತು ಮಾಡ್ಕೋಬೋದು. 6.9 ಮಟ್ಟ ಇತ್ತಪ್ಪ ಅಂದ್ರೆ ಅದು ನಮಗೆ ಆಮ್ಲೀಯ ಗುಣವನ್ನು ಹೊಂದೈತಿ. ಎಕ್ಸಾಕ್ಟ್ 7 ಕಲರ್ ತೋರಿಸ್ತಪ್ಪ ಅಂದ್ರೆ ಆ ಸೊಲ್ಯೂಷನ್ ನಮಗೆ ತಟಸ್ಥ ಐತಿ ಅಂತ ಹೇಳ್ಬೋದು. ಅಥವಾ ನಿಮಗೆ 7.1 ಇಂದ್ರೆ 14 ಮಟ್ಟ ತೋರಿಸ್ತಪ್ಪ ಅಂದ್ರೆ ಅದು ನಮಗೆ ಪ್ರತ್ಯಾಮ್ಲೀಯ ಐತಿ ಅಂತ ನಾವೇನು ಮಾಡ್ಕೋಬೋದು, ಗೊತ್ತು ಮಾಡ್ಕೋಬೋದು ಅಂಥೇಳಿ ಹೇಳ್ತಾರೆ. ಈ ಅನೇಕ ಸೂಚಕಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಒಂದು ಮಿಶ್ರಣ ಆಗಿರ್ತೈತಿ. ಈ ಸಾರ್ವತ್ರಿಕ ಸೂಚಕವನ್ನು ಬಳಸಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಬಲ ಆಗ್ಯವ ಏನು ದುರ್ಬಲ ಆಗ್ಯವ ಅನ್ನೋದನ್ನು ಚೆಕ್ ಮಾಡ್ಬೋದು ಅಂಥೇಳಿ ಹೇಳ್ತಾರೆ. ಇಲ್ಲಿ ನಾವು ಏನು ನೋಡ್ಬೋದಪ್ಪ ಅಂತಂದ್ರೆ, ಈ ಚಿತ್ರದಲ್ಲಿ H+ ಅಯಾನುಗಳು ಮತ್ತು OH- ಅಯಾನುಗಳ ಸಾರತೆ ಬದಲಾದಂತೆ ನಮಗೆ pH ಮೌಲ್ಯ ಹೆಂಗೆ ಬದಲಾಕತ್ತೆ ಅನ್ನೋದು ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಈ ಚಿತ್ರದಿಂದ ನೋಡ್ಬೋದು. ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ, ಇಲ್ಲಿ ಈ pHನ್ನು ನೀವು 0ದಿಂದ 7ಕ್ಕೆ ಹಿಂಗೆ ಹೊಂಟ್ರಿಪ್ಪ ಅಂತಂದ್ರೆ ನಮಗೆ pH ಏನಕ್ಕವಪ್ಪ ಅಂತಂದ್ರೆ ಅಯಾನುಗಳ ಸಾರತೆ ಹೆಚ್ಚಾಗತಿ. pH ಅಯಾನುಗಳ ಸಾರತೆ ಹೆಚ್ಚಾತಪ್ಪ ಅಂತಂದ್ರೆ ಅವಾಗ ನಮಗೇನಾಕತಿ H+ ಅಯಾನುಗಳ ಸಾರತೆ ಹೆಚ್ಚಾತಪ್ಪ ಅಂತಂದ್ರೆ ಅಂತ ನೋಡಿರಿ. ಈ ಏನು ಇಲ್ಲಿ ನಾವು 0ದಿಂದ 7ಕ್ಕೆ ಹೋದಿವಪ್ಪ ಅಂತಂದ್ರೆ 0ದಿಂದ 7 ಅಂತಂದ್ರೆ ನಮಗೆ ಆಮ್ಲೀಯ ಸ್ವಭಾವವನ್ನು ಹೊಂದಿರ್ತೈತಿ. 7ರಿಂದ 14 ತೊಗೊಂಡ್ರಿಪ್ಪ ಅಂತಂದ್ರೆ ಅಲ್ಲೇ OH-, 0ದಿಂದ 7ಗೆ H+ ಅಯಾನುಗಳಿರ್ತಾವೆ. ಆಮೇಲೆ 7ರಿಂದ 14 ನಮಗೇನಿರ್ತಾವಪ್ಪ ಅಂತಂದ್ರೆ ಈ OH- ಅಯಾನುಗಳು ಇರ್ತಾವೆ ಅಂತ ಹೇಳ್ತಾರೆ. ನೀವು 7ರಿಂದ 0 ಕಡೆ ಬರಕತ್ರಿಪ್ಪ ಅಂತಂದ್ರೆ pH 7ರಿಂದ ನೀವು 0 ಕಡೆ ಬರಕತ್ರಿಪ್ಪ ಅಂತಂದ್ರೆ ನಾವೇನು ಹೇಳ್ಬೋದು, ಅಲ್ಲಿ H+ ಅಯಾನುಗಳ ಸಾರತೆ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಆ H+ ಅಯಾನುಗಳ ಸಾರತೆ ಹೆಚ್ಚಾದಪ್ಪ ಅಂತಂದ್ರೆ ಆ ದ್ರಾವಣದ ಆಮ್ಲೀಯ ಸ್ವಭಾವ ಏನಾಕತಿ ಹೆಚ್ಚಾಕತಿ ಅಂತ ಹೇಳ್ಬೋದು. ಅದನ್ನು ನೀವು 7ರಿಂದ 14 ಕಡೆಗೆ 7ದಿಂದ 14 ಕಡೆಗೆ ನೀವು ಹೊಂಟ್ರಿಪ್ಪ ಅಂತಂದ್ರೆ ಅಲ್ಲಿ ನಮಗೆ OH- ಅಯಾನುಗಳು ಹೆಚ್ಚಾಕವು. OH- ಅಯಾನುಗಳು ಹೆಚ್ಚಾದಪ್ಪ ಅಂತಂದ್ರೆ ಅಲ್ಲಿ ಪ್ರತ್ಯಾಮ್ಲೀಯ ಸ್ವಭಾವ ನಮಗೇನಾಕತಿ ಹೆಚ್ಚಾಕತಿ ಅಂತ ನಾವೇನು ಮಾಡ್ಬೋದು, ಈ ಚಿತ್ರದಿಂದ ನಾವಲ್ಲೇ ತಿಳ್ಕೊಬೋದು ಅಂತೇಳಿ ಹೇಳ್ತಾರೆ. ಈ ದ್ರಾವಣದೊಳಗಿರುವಂಥ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ನಾವು ಅಳತೆ ಮಾಡ್ತೀವಪ್ಪ ಅಂತಂದ್ರೆ pH ಮಾನ ಎಂಬ ಅಳತೆಯನ್ನು ಅಭಿವೃದ್ಧಿಪಡಿಸಿವಿ. ಈ pHನಲ್ಲಿನ P ಅನ್ನೋದು ನಮಗೆ ಏನು ತೋರಿಸ್ಕೊಡ್ತಪ್ಪ ಅಂದ್ರೆ ಪೊಟೆಂಜ್ ಅನ್ನುವಂಥ ತೋರಿಸ್ಕೊಡ್ತೈತಿ. ಇದು ಜರ್ಮನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ಏನಪ್ಪ ಅಂತಂದ್ರೆ ಸಾಮರ್ಥ್ಯ ಎಂಬ ಅರ್ಥವನ್ನು ನಮಗೆ ಕೊಡ್ತೈತಿ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಈ pH ಅಳತೆ ಪಟ್ಟಿಯನ್ನು ನೀವು ನೋಡಿದ್ರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಅಳತೆ ಪಟ್ಟಿಯೊಳಗೆ 0ದಿಂದ 14 ನಾವು ಏನು ಮಾಡಪ್ಪ ಅಂತಂದ್ರೆ ಮಟ್ಟ ಅಳೆಯಬೋದು. ತಟಸ್ಥ ದ್ರಾವಣದ pH ಯಾವಾಗಲೂ ನಮಗೆ ಎಷ್ಟು ಇರ್ತದಪ್ಪ ಅಂತಂದ್ರೆ 7 ಇರ್ತೈತಿ. ಆಮೇಲೆ ಆ pH ಅಳತೆ ಪಟ್ಟಿಯಲ್ಲಿ 7ಕ್ಕಿಂತ ಕಡಿಮೆ ಬೆಲೆ ಆಮ್ಲೀಯ ದ್ರಾವಣ ಪ್ರತಿನಿಧಿಸ್ತೈತಿ. pH ಮೌಲ್ಯ 7ರಿಂದ 14 ಕಡೆಗೆ ಹೆಚ್ಚಾದಂತೆ ಅದು ನಮಗೆ ದ್ರಾವಣದಲ್ಲಿನ OH- ಅಯಾನುಗಳ ಸಾರತೆಯನ್ನು ಏನು ಮಾಡ್ತೈತಿ ಹೆಚ್ಚು ಮಾಡಿ ತೋರಿಸ್ತೈತಿ ಅಂತ ಹೇಳಿ ನಾವು ಈ H+ ಮತ್ತು OH ಅಯಾನುಗಳ ಸಾರತೆ ಬದಲಾದಂತೆ pH ಹೆಂಗೆ ಬದಲಾಕತಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ನೀವು ಇಲ್ಲಿ ನೋಡೋ ಪ್ರಕಾರ
ನಮ್ಮ ಜಠರೊಳಗಿರುವಂಥ ರಸ ಎಷ್ಟು ಮಾಡಿರತ್ತಪ್ಪ ಅಂದ್ರೆ ಸುಮಾರು 1.2 pH ಹೊಂದಿರ್ತೈತಿ. ನೀವು ಲಿಂಬೆ ರಸವನ್ನು ತೊಗೊಂಡ್ರಪ್ಪ ಅಂತಂದ್ರೆ ಅದು 2.2 pH ಹೊಂದಿರ್ತೈತಿ. ಶುದ್ಧ ನೀರು ತೊಗೊಂಡ್ರಪ್ಪ ಅಂದ್ರೆ 7 ಇರ್ತೈತಿ. ಮತ್ತು ರಕ್ತದ ನಮಗೆ pH ಎಷ್ಟಿರ್ತಪ್ಪ ಅಂತಂದ್ರೆ 7.4 ಇರ್ತೈತಿ. ಇನ್ನು ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ತೊಗೊಂಡ್ರಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಅದು pH ಎಷ್ಟು ಹೊಂದಿರ್ತೈತಿ 10 ಹೊಂದಿರ್ತೈತಿ ಅಂತ ಹೇಳ್ಬೋದು. ಅಥವಾ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತೊಗೊಂಡ್ರಪ್ಪ ಅಂದ್ರೆ ಅದು ಸುಮಾರು 14 ನಮಗೆ pH ಮಾಡ್ಬೋದು ತೋರಿಸ್ಬೋದು ಅಂತ ಹೇಳ್ತಾರೆ. ಆಮ್ಲ ಆಗಿರ್ಬೋದು, ಪ್ರತ್ಯಾಮ್ಲಗಳು ಶಕ್ತಿ ಪ್ರಕಾರವಾಗಿ ಅವು ಉತ್ಪತ್ತಿ ಮಾಡುವಂಥ ಅದರೊಳಗಿರುವಂಥ H+ ಅಯಾನ್ ಆಗಿರ್ಬೋದು ಅಥವಾ OH- ಅಯಾನುಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತೆ ಅಂಥೇಳಿ ಹೇಳ್ತೀವಿ ನಾವು. ಅಂದರೆ ಯಾವುದೇ ಒಂದು ಆಮ್ಲ ತೋರಿ ಅಥವಾ ಪ್ರತ್ಯಾಮ್ಲ ತೋರಿ ಅದರ ಶಕ್ತಿ ನಮಗೆ ಕ್ರಮವಾಗಿ ಎದ್ರ ಮೇಲೆ ಅವಲಂಬನೆ ಇರ್ತದಪ್ಪ ಅಂತಂದ್ರೆ ಅವು ಉತ್ಪತ್ತಿ ಮಾಡುವಂಥ H+ ಅಯಾನ್ ಆಗಲಿ ಅಥವಾ OH- ಅಯಾನುಗಳ ಸಂಖ್ಯೆಯನ್ನು ನಮಗೇನು ಮಾಡಿರ್ತೈತಿ ಅವಲಂಬಿಸಿರ್ತೈತಿ ಅಂತ ಹೇಳ್ಬೋದು. ನಾವು ಒಂದೇ ಸಾರತೆಯ ಅಂದರೆ ಈಗ 1 ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ತಗೋರಿ, ಅದ 1 ಮೋಲಾರ್ ಏನು ಮಾಡಿರಪ್ಪ ಅಂದ್ರೆ ಅಸಿಟಿಕ್ ಆಮ್ಲವನ್ನು ತಗೋರಿ. ಇವು ತೆಗೆದುಕೊಂಡಾಗ ಅವು ವಿಭಿನ್ನ ಪ್ರಮಾಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ನಮಗೆ ಮಾಡ್ತಾವೆ ಉತ್ಪತ್ತಿ ಮಾಡುತ್ತವೆ ಅಂತ ಹೇಳ್ಬೋದು. ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವಂಥವು ಆಮ್ಲಗಳನ್ನು ನಾವು ಪ್ರಬಲ ಆಮ್ಲಗಳಂತ ಕರಿತೀವಿ. ಇನ್ನು ಕಡಿಮೆ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವಂಥ ಆಮ್ಲಗಳನ್ನು ನಾವೇನು ಕರಿತೀವಿ ದುರ್ಬಲ ಆಮ್ಲಗಳೆಂದು ಕರಿತೀವಿ ಅಂಥೇಳಿ ಹೇಳ್ಬೋದು. ಇದರ ಭಾಗವಾಗಿ ಮುಂದುವರಿದು ನಮ್ಮ ದೈನಂದಿನ ಜೀವನ ನಾವು pH ಮಹತ್ವವನ್ನು ಹೆಂಗೆ ಯೂಸ್ ಮಾಡ್ಕೋತೀವಪ್ಪ ಅಂತಂದ್ರೆ ನಮ್ಮ ದೇಹ ತೊಗೊಂಡ್ರಪ್ಪ ಅಂತಂದ್ರೆ ಆ ದೇಹ ಎಷ್ಟದಪ್ಪ ಅಂತಂದ್ರೆ 7ರಿಂದ 7.8 pH ವ್ಯಾಪ್ತಿಯಲ್ಲಿ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತತಿ ಅಂತ ಹೇಳ್ಬೋದು. ಅದೇ ನೀವು ಮಳೆ ನೀರಿನ pH ತೊಗೊಂಡ್ರಪ್ಪ ಅಂದ್ರೆ ಅದರ ಮೌಲ್ಯ ನಮಗೆ ಎಷ್ಟಿರ್ತೈತಿ 5.6ಕ್ಕಿಂತ ಕಡಿಮೆಯಾಗಿದ್ದಾಗ ಅದನ್ನು ನಮಗೇನು ಮಾಡ್ತದಪ್ಪ ಅಂದ್ರೆ ಆಮ್ಲ ಮಳೆಯನ್ನು ಸುರಿಸ್ತತಿ. ಈ ಆಮ್ಲ ಮಳೆಯು ನಾವು ನದಿಗೆ ಹರಿಸಿದೀವಪ್ಪ ಅಂತಂದ್ರೆ ಆ ನದಿಯ ನೀರಿನ pH ಅನ್ನು ಕಡಿಮೆ ಮಾಡುತ್ತದೆ. ಅಂತಹ ನದಿಗಳಲ್ಲಿ ಇರುವಂಥ ಜಲಚರಗಳು ಆ pH ಕಡಿಮೆ ಆದಪ್ಪ ಅಂದ್ರೆ ಆ ಉಳಿಯುವುದೇನಾಗತ್ತಪ್ಪ ಅಂತಂದ್ರೆ ದುಸ್ತರ ಆಕತಿ ಅಂಥೇಳಿ ಹೇಳ್ಬೋದು. ಅದನ್ನು ನೀವು ನಮ್ಮ ಜಠರ ಏನು ಮಾಡ್ತದಪ್ಪ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದಿಸ್ತತಿ ಅಂತೇಳಿ ನೀವು ಹಿಂದಿನ ಪಾಠದಲ್ಲಿ ಕಲಿತೀರಿ. ಇದು ಜಠರಕ್ಕೆ ಏನು ಮಾಡ್ತದಪ್ಪ ಅಂತಂದ್ರೆ ಹಾನಿ ಮಾಡದೆ ಆಹಾರ ಜೀರ್ಣಿಸಲು ಸಹಾಯ ಮಾಡುತ್ತದೆ. ಅಂದರೆ ನಮ್ಮ ಜಠರದಲ್ಲಿ ಉತ್ಪಾದನೆಯಾಗುವಂಥ ಹೈಡ್ರೋಕ್ಲೋರಿಕ್ ಆಮ್ಲ ನಮಗೆ ಜಠರಕ್ಕೆ ಹಾನಿ ಮಾಡದೆ ಅಲ್ಲಿ ನಾವು ಹೋಗುವಂಥ ಆಹಾರನ ಏನು ಮಾಡ್ತೀವಿ ಜೀರ್ಣ ಮಾಡೋಕ್ಕೆ ಸಹಾಯ ಮಾಡ್ತತಿ ಅಂತ ಹೇಳ್ಬೋದು. ಇನ್ನು ನಮ್ಮ ಹೊಟ್ಟೆ ಅವುಗಳಿಂದ ಅಜೀರ್ಣತೆಯ ಸಂದರ್ಭ ಉಂಟಾತಪ್ಪ ಅಂತಂದ್ರೆ ಆ ಜಠರ ಅಗತ್ಯಕ್ಕಿಂತ ಹೆಚ್ಚಿನ ಆಮ್ಲವನ್ನು ಉತ್ಪಾದನೆ ಮಾಡೈತಿ ಅಂತ ನಾವೇನು ಮಾಡ್ಕೋಬೋದು ತಿಳ್ಕೊಬೋದು. ಈ ಹೆಚ್ಚಿನ ಉತ್ಪಾದನೆ ಆತಪ್ಪ ಅಂದರೆ ಇದು ನಮಗೆ ಏನು ತೊಂದರೆ ಮಾಡ್ತದಪ್ಪ ಅಂತಂದ್ರೆ ನಮಗೆ ನೋವು ಮತ್ತು ಉರಿಗೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಇದನ್ನು ಕಡಿಮೆ ಮಾಡಲು ನಾವು ಆಮ್ಲಶಾಮಕ ಎಂದು ಕರೆಯಲ್ಪಡುವ ಪ್ರತ್ಯಾಮ್ಲಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಬಳಸ್ತೀವಿ. ಈ ಮ್ಯಾಗ್ನೀಸಿಯಮ್ ಹೈಡ್ರಾಕ್ಸೈಡ್ ಒಂದು ನಮಗೆ ಸೌಮ್ಯ ಪ್ರತ್ಯಾಮ್ಲವಾಗಿದ್ದು ನಾವು ಈ ಉದ್ದೇಶಕ್ಕೆ ಇದನ್ನು ಬಳಸ್ತೀವಿ ಅಂತೇಳಿ ಹೇಳ್ಬೋದು. ನೀವು ಈ ಬಾಯಿಯ pH ತೊಗೊಂಡ್ರಪ್ಪ ಅಂತಂದ್ರೆ ಆ 5.5ಕ್ಕಿಂತ ಕಡಿಮೆ ಆದಾಗ ನಮಗೇನು ಮಾಡ್ತದಪ್ಪ ಅಂತಂದ್ರೆ ಹಲ್ಲಿನ ಸವೆತ ಉಂಟಾಗತ್ತೆ. ನಮ್ಮ ಬಾಯಿ ಒಳಗೆ ಹಲ್ಲು ಇರ್ತಾವಲ್ಲ ಆ ಬಾಯಿ ಒಳಗಿರುವಂಥ ಹಲ್ಲು ಈ ಬಾಯಿಯು ನಮಗೆ pH 5.5ಕ್ಕಿಂತ ಕಡಿಮೆ ಆತಪ್ಪ ಅಂದ್ರೆ ಆ ಬಾಯಿ ಒಳಗಿರುವಂಥ ಹಲ್ಲನ್ನು ಏನು ಮಾಡ್ತತಿ ಸವೆತವನ್ನು ಉಂಟು ಮಾಡ್ತತಿ ಅಂತ ಹೇಳ್ತಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟಿನಿಂದ ಮಾಡಲ್ಪಟ್ಟಿರುವ ಹಲ್ಲಿನ ಎನಾಮಲ್ ಏನು ಮಾಡ್ತದಪ್ಪ ಅಂತಂದ್ರೆ ದೇಹದ ಅತ್ಯಂತ ಕಠಿಣ ವಸ್ತು ಆಗಿರ್ತತಿ. ಇದು ನೀರಿನಲ್ಲಿ ಏನಾಗೋದಪ್ಪ ಅಂತಂದ್ರೆ ಕರಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಈ ಬಾಯಿ ಒಳಗಿರುವಂಥ pH 5.5ಕ್ಕಿಂತ ಕಡಿಮೆ ಆದಾಗ ನಮಗೇನು ಮಾಡ್ತತಿ ಆ ಹಲ್ಲಿನ ಸವೆತನ ಉಂಟು ಮಾಡ್ತತಿ ಅಂತೇಳಿ ಹೇಳ್ಬೋದು. ನೀವು ಯಾವಾಗಾರ ಎಲ್ಲರ ಹೋದಾಗ ಈ ಜೇನುನೊಣ ನಿಮಗೆ ಕಡ್ದಿತ್ತಪ್ಪ ಅಂತಂದ್ರೆ ಆ ಜೇನುನೊಣ ಕಡ್ದಾಗ ನಿಮಗೇನಾಕತ್ತಪ್ಪ ಅಂದ್ರೆ ಅಲ್ಲೇ ಸ್ವಲ್ಪ ಉಬ್ದತಿ ಅಥವಾ ಬಾಯ್ತೈತಿ. ಯಾಕೆ ಬಾಯ್ತದಪ್ಪ ಅಂತಂದ್ರೆ ಅಲ್ಲಿ ಬಿಡುಗಡೆಯಾದ ಆಮ್ಲ ಏನಾಗಿರ್ತದಪ್ಪ ಅಂತಂದ್ರೆ ನಮಗೆ ನೋವು ಮತ್ತು ಉರಿತವನ್ನು ಏನು ಮಾಡ್ತತಿ ಉಂಟು ಮಾಡ್ತತಿ ಅಂತ ಹೇಳ್ಬೋದು. ಆ ಕುಟುಕಿದ ಭಾಗಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ಅಡಿಗೆ ಸೋಡಾದಂತಹ ಸೌಮ್ಯ ಪ್ರತ್ಯಾಮ್ಲ ಲೇಪಿಸುವುದು ಅಥವಾ ಉರಿಯಿಂದ ನಾವೇನು ಮಾಡ್ತೀವಪ್ಪ ಅಂದ್ರೆ ಉಪಶಮನವನ್ನು ಮಾಡ್ಕೋತೀವಿ ಅಂತ ಹೇಳ್ಬೋದು. ಇನ್ನೊಂದು ಸಂದರ್ಭದೊಳಗೆ ನಿಮಗೆ ಆ ತುರಿಕೆ ಗಿಡದ ಎಲೆಗಳು ಏನಾರುವ ಚುಚ್ಚುವ ಕೂದಲುಗಳು ಮೆಥನೋಯಿಕ್ ಆಮ್ಲವನ್ನು ನಮಗೆ ಚುಚ್ಚಿ ಏನು ಮಾಡ್ತಾವಪ್ಪ ಅಂತಂದ್ರೆ ಉರಿತ ನೋವಿಗೆ ಕಾರಣವಾಕ್ಕವ ಅಂಥೇಳಿ ಹೇಳ್ಬೋದು.
ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಈ ಸಾಮಾನ್ಯ ಉಪ್ಪಿನಿಂದ ನಾವು ಕೆಲವೊಂದಿಷ್ಟು ರಾಸಾಯನಿಕಗಳನ್ನು ಮಾಡ್ಕೋತೀವಿ. ಆ ರಾಸಾಯನಿಕಗಳು ಯಾವ ಅನ್ನೋದನ್ನು ಈ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ತೋರಿಸ್ತೀನಿ. ನೀವು ಆದಷ್ಟು ಏನು ಮಾಡಿರಪ್ಪ ಅಂತಂದ್ರೆ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನನ್ನ ವಿಡಿಯೋಗಳನ್ನು ನಿಮ್ಮ ಹೆಚ್ಚಿನ ಗೆಳೆಯರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ನನ್ನ ಹೆಚ್ಚಿನ ವಿಡಿಯೋಗಳನ್ನು ನೋಡಿ ಈ ಲೈಕು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಮುಂದಿನ ಬರುವ ವಿಡಿಯೋಗಳನ್ನು ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಅತಿ ತಕ್ಷಣ ಬರಿಬೋದು ಮತ್ತು ನೋಡ್ಬೋದು. ಮತ್ತು ನಿಮ್ಮ ಈ SSLC ವಿಜ್ಞಾನ ವಿಷಯದಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ಪಡೆಯೋಕೆ ಈ ನನ್ನ ವಿಡಿಯೋ ನಿಮಗೆ ಏನಾಕತ್ತಂತಪ್ಪ ಅಂದ್ರೆ ಅನುಕೂಲ ಆಕತ್ತೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಇದರ ಮುಂದಿನ ಭಾಗವನ್ನು ತಕ್ಷಣ ನನ್ನ ಮುಂದಿನ ದಿನಗಳಲ್ಲಿ ಹಾಕುತ್ತೇನೆಂದು ಹೇಳುತ್ತೇನೆ.